ಒಂದೇ ರೀತಿಯಾದಂತಹ ಮೊಸರನ್ನ ತಿಂದು ಬೋರ್ ಆಗಿದ್ರೆ ಒಮ್ಮೆ ಈ ರೀತಿಯಾಗಿ ಮಸಾಲ ಮೊಸರು ಅವಲಕ್ಕಿಯನ್ನ ಟ್ರೈ ಮಾಡಿ. ರುಚಿ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಡಯಟ್ ಮಾಡ್ತಿದ್ದೀರಾ ಮತ್ತೆ ಯಾರಿಗೆಲ್ಲ ಫೈಬರ್ ರಿಚ್ ಫುಡ್ ಬೇಕು ಅನ್ಸುತ್ತಲ್ಲ ಅವರು ಈ ರೀತಿಯಾಗಿ ಟ್ರೈ ಮಾಡಿ. ಅದು ಸಹ ಈ ಸಮ್ಮರ್ ಸೀಸನ್ ಅಲ್ಲಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಅನ್ಬೋದು ಈ ಮೊಸರು ಅವಲಕ್ಕಿ. ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ, ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಲ್ಲರೂ ಸಹ ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ದಪ್ಪ ಅವಲಕ್ಕಿಯನ್ನ ತಗೊಂಡಿದ್ದೀನಿ, ಅಂದ್ರೆ ಮೀಡಿಯಂ ಸೈಜ್ ಅವಲಕ್ಕಿಯನ್ನ. ತೆಳುವ ಅವಲಕ್ಕಿಯನ್ನ ತಗೋಬಿಡಿ. ಇದನ್ನ ಒಂದು ಬೌಲಲ್ಲಿ ಹಾಕಿ ಒಂದು 2 ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು 2 ಕಪ್ ಅಷ್ಟು ನೀರನ್ನ ಹಾಕಿ ನೆನೆಸ್ಕೋಬೇಕಾಗುತ್ತೆ. ನಾನು ಈಗ ತಗೊಂಡಿರುವಂತಹ 1 ಕಪ್ಪಿನ ಅವಲಕ್ಕಿಯಲ್ಲಿ 3 ಜನಕ್ಕೆ ಕರೆಕ್ಟ್ ಆಗಿ ಆಗುತ್ತೆ ತಿನ್ನೋದಕ್ಕೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದ್ರೆ ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅವಲಕ್ಕಿಯನ್ನ ತಗೊಂಡು ಮಾಡ್ಕೋಬಹುದು. ಈಗ ಇದನ್ನ ಸ್ವಲ್ಪ ಹೊತ್ತು ನೆನೆ ಹಾಕೋಣ. ಅಷ್ಟರಲ್ಲಿ ನಾನು ಒಗ್ಗರಣೆಯನ್ನ ಮಾಡ್ಕೊಂತಾ ಇದ್ದೀನಿ. ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನ ಹಾಕಿ ಅದಕ್ಕೆ ಸಾಸಿವೆ, ಅದು ಚಟಪಟ ಅನ್ಬೇಕು ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು. ನಂತರ ಇದಕ್ಕೆ ಉದ್ದಿನ ಬೇಳೆ, ನಾನು ಎಲ್ಲವನ್ನು 1/4 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ 2 ಸ್ಪೂನ್ ಅಷ್ಟು ಗೋಡಂಬಿ ಹಾಗೂ ಒಣಮೆಣಸಿನಕಾಯಿಯನ್ನ ಒಗ್ಗರಣೆ ಕೊಟ್ಟು ನಂತರ ಇದಕ್ಕೆ ಕರಿಬೇವು ಮತ್ತು ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು. ನಂತರ ಇದಕ್ಕೆ ಕೊನೆಯದಾಗಿ ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕೊಂತಾ ಇದ್ದೀನಿ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಡೋಣ. ಈಗ ನೋಡ್ತಾ ಇರಬಹುದು ಅವಲಕ್ಕಿ ಸಹ ಚೆನ್ನಾಗಿ ನೆಂದಿದೆ. ಈ ರೀತಿಯಾಗಿ ಉದುರಾಗಿರ್ಬೇಕು ಅವಲಕ್ಕಿ, ನಿಮ್ಗೆ ತುಂಬಾ ಮೆತ್ತಗೆ ಮಾಡ್ಕೋಬೇಡಿ. ಈಗ ಇದನ್ನ ಒಂದು ದೊಡ್ಡದಾದಂತ ಬೇಸನ್ಗೆ ಹಾಕೊಂತಾ ಇದ್ದೀನಿ. ನಂತರ ಇದಕ್ಕೆ ತುರ್ಕೊಂಡಿರುವಂತಹ ಕ್ಯಾರೆಟ್, ನಿಮ್ಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ. ನಂತರ ಇದಕ್ಕೆ ಕಾಯಿ ತುರಿಯನ್ನ ಹಾಕೊಂತಾ ಇದ್ದೀನಿ, 1/4 ಕಪ್ ಅಷ್ಟು. ಹಾಗೆ ಒಂದು 1/2 ಕಪ್ ಅಷ್ಟು ಪೊಮೊಗ್ರಾನೇಟ್ ಅನ್ನ ಹಾಕ್ತಾ ಇದ್ದೀನಿ, ದಾಳಿಂಬೆ ಹಣ್ಣನ್ನ. ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಸೌತೆಕಾಯಿಯನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 3/4 ಕಪ್ ಅಷ್ಟು ಸೌತೆಕಾಯಿಯನ್ನ ಯೂಸ್ ಮಾಡಿದ್ದೀನಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ಶುಂಠಿ ರಸವನ್ನ ಹಾಕ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಈ ಶುಂಠಿ ರಸನ ಹಾಕೋದು ಇದಕ್ಕೆ ಮೇನ್ ಟೇಸ್ಟ್ ಅಂತಾನೆ ಹೇಳ್ಬೋದು. ನಂತರ ಇದಕ್ಕೆ 1/4 ಸ್ಪೂನ್ ಅಷ್ಟು ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಹಾಗೆ 1/2 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಈಗಾಗಲೇ ಒಗ್ಗರಣೆ ಮಾಡ್ಕೊಂಡಿದೀವಲ್ಲ ಅದನ್ನ ಇದರಲ್ಲಿ ಹಾಕ್ಬೇಕಾಗುತ್ತೆ. ನಂತರ ಇದಕ್ಕೆ ಮೊಸರನ್ನ ಆಡ್ ಮಾಡ್ಕೊಳ್ಳಿ. ನಾನಿದು ಮನೆಯಲ್ಲೇ ಹಾಕಿದಂತಹ ಮೊಸರನ್ನ ಹಾಕೊಂತಾ ಇದ್ದೀನಿ. ನೀವು ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ನೋಡಿ ಹಾಕೋಬೇಕಾಗುತ್ತೆ. ಈಗ ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕ್ತಿರಲ್ಲ ನೋಡ್ಕೊಂಡು ಹಾಕೊಳ್ಳಿ, ತುಂಬಾ ಖಾರನು ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಈಗ ಇದು ರೆಡಿ ಆಗಿದೆ. ಈಗ ಇದನ್ನ ಒಂದು ಪ್ಲೇಟ್ ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ 1 ಸಲ ಮಾಡ್ಕೊಂತೀನಿ, ನೀವು ಖಾಲಿ ಮೊಸರನ್ನ ತಿನ್ನೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ಮೊಸರು ಅವಲಕ್ಕಿ. ಅದು ಸಹ ಮಸಾಲ ಮೊಸರು ಅವಲಕ್ಕಿ ಆಗಿರೋದ್ರಿಂದ ನಾನು ಇದನ್ನ ಹಪ್ಪಳ ಸಂಡಿಗೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನ ಉಪ್ಪಿನಕಾಯಿ ಜೊತೆನೂ ಸಹ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೊಸರು ಅವಲಕ್ಕಿಯನ್ನ ಮಾಡ್ಕೋಬಹುದು ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದರಲ್ಲಿ ನನ್ನ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ, ಅವುಗಳನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.